ನಗಡಿ ಸ್ಮೈಲ್ ಸ್ಮೈಲ್ ಕೊಡೋದಕ್ಕೆ ಎಷ್ಟು ಖುಷಿ ಆಯ್ತಾ, ಅಷ್ಟು ಎಕ್ಸ್ಪ್ರೆಷನ್ ವರ್ಕ್. ಸ್ಮೈಲ್ ಇದೆ ಸರ್. ಸ್ಮೈಲ್ ಇರಲಿ, ಸ್ಮೈಲ್ ಸ್ಮೈಲ್. ತಲೆ ಎರಡು ಭಾಗ ಬಾಬು ಶೆಟ್ಟಿ ಸರ್, ಉಮೇಶ್ ಶೆಟ್ಟಿ, ಸ್ಲೋ ಬನ್ನಿ. ಶೆಟ್ಟಿ, ಕಿರಣ್ ಕಾಮತ್, ನರಸಿಂಹ ಮಧ್ಯಸ್ಥ, ಜ್ಞಾನೇಶ್ವರ, ರಾಜ್ಕುಮಾರ್ ಜಿ ನಾಯಕ್, ಮೀರಾ, ಜನಿತಾ ಗರ್ಲ್ಸ್, ನಾನತ್ತಾ ಎಸ್, ಸಂಜೀವ್ ಶೆಟ್ಟಿ ಆಲ್ಬ ಇವೆರಡೂ ಕೂಡ ಪ್ರೀತಿಯಿಂದ ಜೋರದ ಕೈ ಚಪ್ಪಾಳೆ ಇದಕ್ಕೆ ಬರಮಾಡಿಸುತ್ತಿದ್ದೇವೆ. ತಮ್ಮೆಲ್ಲರ ಆತ್ಮೀಯವಾಗಿ ಒಂದು ಕೈ ಚಪ್ಪಾಳೆ ನಮ್ಮ ಈ ಒಂದು ಶಾಲೆಯ ನಮ್ಮ ಅಧ್ಯಾಪಕರನ್ನ ಪ್ರೀತಿಯಿಂದ ಆತ್ಮೀಯವಾಗಿ ಬರಮಾಡಿಸಿಕೊಳ್ಳುತ್ತಿದ್ದೇವೆ. ಪ್ರೀತಿಯಿಂದ ಆತ್ಮೀಯವಾಗಿ ಬರಮಾಡಿಸಿಕೊಳ್ಳುತ್ತಿದ್ದೇವೆ. ಇವತ್ತು ಈ ಒಂದು ಕಾರ್ಯಕ್ರಮದ ಸಾಕ್ಷಿಯಾಗಿದ್ದಾರೆ. ಈಗ ಎಲ್ಲರ ಈ ಪರಿಶ್ರಮದಲ್ಲಿ 25 ವರ್ಷಗಳ ಈ ಒಂದು ಬ್ಯಾಚ್ಗೆ ಇವತ್ತು ಸ್ಲೋ ಬನ್ನಿ, ಸ್ಲೋ ಬನ್ನಿ, ಸ್ಲೋ. ಹಾಗೆ ಸಮ ಹಾಕೋದು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುತ್ತಿದ್ದೇವೆ. ನಮ್ಮ ಹುಡುಗರ ತಂಡ ಬೇಗ ಕಾರ್ಯಕ್ರಮದ ಒಂದು ಸಾಟಿ ಕೂಡ ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತಿಸಿಕೊಂಡು ಭಾರತೀಯ ಸಂಕೇತವಾದಂತಹ ಶಾಲೆ ಧರಿಸಿಕೊಂಡು ಭವ್ಯವಾದ ಕಷ್ಟ ಮೂಲಕ ವೇದಿಕೆಯನ್ನು ಬರಮಾಡಿಸಿಕೊಳ್ಳಲಿಕ್ಕಿದೆ. ನಮ್ಮ ಶಾಲಾ ವಿದ್ಯಾರ್ಥಿಗಳು ಬಾಲಕ ಬಾಲಕಿಯರ ಕೆಂಪು ಶಾಲು ಹಳದಿಯ ಶಾಲೆ ಧರಿಸಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ತಾವು ಕೂಡ ಸಾಥನ ನೀಡಲಿಕ್ಕಿದ್ದೇವೆ. ತಮ್ಮನ್ನು ಕೂಡ ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳಲಿಕ್ಕಿದ್ದೇವೆ. ಹಾಗೆ ಈ ಶಾಲೆಯ ಎಲ್ಲ ಕಾರ್ಯಕ್ರಮ ಕೂಡ ಚಟುವಟಿಕೆಗಳು ತಮಗೆ ಸಪೋರ್ಟ್ ಆಗಿ ನಿಂತವರು ಶಾಲಾ ಮುಖ್ಯೋಪಾಧ್ಯಾಯರು ಮತ್ತೆ ಶಿಕ್ಷಕರು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿ. ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಈ ವರ್ಷದ ಪ್ರಥಮ ಕ್ಲಾಸ್ ನಾವೀಗ ಆರಂಭಿಸ್ತಾ ಇದ್ದೇವೆ. ಸೊ ಇದೀಗ 10ನೇ ತರಗತಿಯಲ್ಲಿ ತಾವೆಲ್ಲ ಕಲಿತಾ ಇದ್ದೀರಿ. ಬದುಕೆಂಬ 10ನೇ ತರಗತಿ, ಇದರಲ್ಲಿ ಸಾಕಷ್ಟು ಉನ್ನತಿಯನ್ನು ಕಂಡುಕೊಂಡು ತಮ್ಮ ಜೀವನ ಕ್ರಮವನ್ನು ಅತ್ಯಂತ ಎತ್ತರಕ್ಕೆ ಏರಿಸಿಕೊಂಡಿದ್ದೀರಿ. ಈ ದಿನದ ಒಂದು ಪಾಠ ನೋಡಿ, 10ನೇ ತರಗತಿಯಲ್ಲಿ ಆಗ ಇರುವ ಪಾಠ ಶ್ರೇಣಿಗಳು. ಶ್ರೇಣಿಗಳು ವಿನ್ಯಾಸ. ವಿನ್ಯಾಸ ಬದುಕಿನ ಅನೇಕ ಸ್ತರಗಳನ್ನು ನಾವು ದಾಟಿಕೊಂಡು ಬಂದಂಥ ಅನೇಕ ವಿನ್ಯಾಸಗಳನ್ನು ತಾವು ತಿಳ್ಕೊಂಡಿದ್ದೀರ. ವಿನ್ಯಾಸ ನೀವು ಇರುವ ಗಾಯಗಳು, ಅಡಿಗೆ ಕೊನೆಯಿರುವ ಅದೇ ರೀತಿಯಲ್ಲಿ ನಮ್ಮ ಗಣಿತದಲ್ಲಿ 2 ಒಂದಲಿ ಮುಗ್ಗಿ, 3 ಒಂದಲಿ ಮುಗ್ಗಿ, 4 ಒಂದಲಿ ಮುಗ್ಗಿ ಅಂತ ಕರ್ಕೊಂಡು ಬಂದಿದ್ದೀವಿ. 2 ಒಂದಲಿ ಮುಗ್ಗಿ ನೋಡಿ. ಈಗ आप सब ने यहाँ इकट्ठे हुए हैं, मत्ತೆಲ್ಲರೂ ಇಲ್ಲಿ ಸೇರಿದ್ದೀರಿ. अपने बच्चे की तोतली बातों को याद कर ನಿಮ್ಮ ಮಕ್ಕಳ ತೊದಲು ನುಡಿಯನ್ನು ನೆನಪು ಮಾಡಿಕೊಂಡು आपको भी अपनी बचपन की याद आया है या नहीं? इसलिए आपने यहाँ इकट्ठे हुए हैं, सविगाना कार्यक्रम का आयोजन किया है. इस दिन मैंने आपको सुभद्रा कुमारी चौहान द्वारा रचित एक कविता, कौन सा कविता है प्रश्न आप बता सकते हैं? मैं लिखती हूँ, मेरा नया बचपन.
गा क्या सकते हैं? कर्मण्ये वाधिकारस्ते मा फलेषु कदाचन मा कर्मफलहेतुर्भूः मा ते हमारी गीता कहती है कर्म करते रहो, फल की चिंता न करो, क्योंकि यह कर्म भूमि, कर्म भूमि में जो अच्छा फल कर्म करता है उसे फल निश्चित रूप से अंत में मिलेगा। बच्चों, आप सभी को देखकर मुझे बहुत खुश हुआ। रहीम एक और कहता है, तरवर फल नहीं खात है, सरवर पिया ही न पात। कहिए, तरवर फल नहीं खात है, कहिए, तरवर फल नहीं खात है, सरवर पिया ही न पात। सरवर पिया ही न पात, सरवर पिया ही न पात। कहिए, सरवर पिया नहीं न पात। कह रही मां पर काज हित, संपत्ति संचयी सुजान, संपत्ति संचयी सुजान, संपत्ति संचयी सुजान। तरुवर यानी क्या है? पेड़, फलदार पेड़ अपना फल को खुद नहीं खाता। सरोवर, नीला झील जो है सरोवर अपना पानी को खुद नहीं पीता। इसी तरह सज्जनों के संपत्ति, आप सभी सज्जन हैं, सज्जनों के संपत्ति दूसरों के हित के लिए ही है। समझ में ना? और एक दोहा चाहिए? कल इसे सीख कराना चाहिए। होमवर्क भी है आप लोगों को, करके आइए। तो आप सभी लोगों को देखकर मुझे याद आ रहा है, मेरे साथ आप गाइए। चंदन है इस देश की माटी, चंदन है इस देश की माटी, बच्चा बच्चा राम है, बच्चा बच्चा राम है, हर बाला देवी की प्रतिमा, हर बाला देवी की प्रतिमा, बच्चा बच्चा राम है, बच्चा बच्चा राम है, हर मानव हर शरीर मंदिर सा पावन, हर शरीर मंदिर पावन, हर मानव उपकारी है, हर मानव उपकारी है, जहाँ सवेरे शंख बजाता, जहाँ सवेरे शंख बजाता, लोरी गाती गाय है, लोरी गाती गाय है। धन्यवाद। How are you all? I told you how to sing up. Yes. Okay. Tomorrow you can write. Yes, very good. Huh? Yes, very good. Yes, very good. August. Huh? August. Yes.
ನಿನ್ನೆ ಕೊಟ್ಟ ಹೋಮ್ವರ್ಕ್ ತೆಗಿರ್ಬೇಕಾ? ಪಾಠ ಓದ್ಕೊಂಡಿದ್ದೀರಾ? ಓದ್ಕೊಂಡಿದ್ದೀರಾ? ಪ್ರಶ್ನೆ ಕೇಳಿಯಾ? ಯಾವ ಪಾಠ ಮಾಡ್ತಿದ್ದೇವೆ ನೀವು? ವಿಜ್ಞಾನ ಮ್ಯಾಮ್. ವಿಜ್ಞಾನದಲ್ಲಿ ಯಾವ ಪಾಠ ಮಾಡ್ತಿದ್ದೆ? ನಾವು ಮಾನವನ ಕಣ್ಣಿನ ಬಗ್ಗೆ ಮಾತಾಡ್ತಿದ್ದಲ್ಲ ನೀನೆ? ಈಗ ಫಿಸಿಕ್ಸ್ ಅಲ್ವಾ? ಬರ್ಬಿಟ್ಯಾ? ಮತ್ತೆ ನಿನ್ನೆ ಮತ್ತು ಮೊನ್ನೆಯ ಕ್ಲಾಸಲ್ಲಿ ನಮ್ಮ ಕಣ್ಣು ಯಾವ ರೀತಿ ಕೆಲಸ ಮಾಡ್ತದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಇವತ್ತು ಕಣ್ಣಿನ ದೋಷಗಳ ಬಗ್ಗೆ ಒಂದು 3 ವಿಧದ ದೋಷಗಳ ಬಗ್ಗೆ ಹೇಳ್ತೇನೆ. ಅದರಲ್ಲಿ ಮಯೋಪಿಯಾ ಅಂತ. ಮಯೋಪಿಯಾ ಅಂದ್ರೆ ಗೊತ್ತಿದೆಯಾ ನಿಮಗೆ? ದೂರದೃಷ್ಟಿ ಅಂತ ಕೇಳಿದ್ದೀರಾ? ಏನಾಗಂದ್ರೆ ದೂರದೃಷ್ಟಿ ಅಂದ್ರೆ ಹತ್ತಿರದ ವಸ್ತುಗಳು. ದೂರದೃಷ್ಟಿ ಅಂದ್ರೆ ಏನು? ದೋಷ ಅಲ್ಲ, ದೋಷ ಅಲ್ಲ ಅಂದ್ರೆ ವೆರಿ ಗುಡ್. ಮಯೋಪಿಯಾ ಅಥವಾ ದೂರದೃಷ್ಟಿ ಅಂದ್ರೆ ಏನು? ಹತ್ತಿರದಲ್ಲಿರುವ ಸಮೀಪದಲ್ಲಿರುವ ವಸ್ತು ಚೆನ್ನಾಗಿ ಕಾಣಿಸದೆ ದೂರದಲ್ಲಿರುವ ವಸ್ತು ಕಾಣಿಸುತ್ತಿದ್ದರೆ ದೂರ ತಪ್ಪೇನ್ ಬಿಟ್ಟಿಯಲ್ಲ? ಸಮೀಪದ ವಸ್ತುಗಳು ಚೆನ್ನಾಗಿ ಕಾಣಿಸುತ್ತಿದ್ದು ದೂರದ ವಸ್ತುಗಳು ಅಸ್ಪಷ್ಟವಾಗಿ ಕಂಡರೆ, ಕಾಣಿಸದೇ ಇದ್ರೆ ತಿಳ್ಬಾರ್ದು, ಅಸ್ಪಷ್ಟವಾಗಿ ಕಂಡರೆ ಅದನ್ನು ದೂರದೃಷ್ಟಿ ಅಥವಾ ಮಯೋಪಿಯಾ ಅಂತ ಕರೀತೇವೆ. ಇವತ್ತು ನಾವು ಮಯೋಪಿಯಾದ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡ್ತೇವೆ. ಮಕ್ಕಳಿಗೆ ಕಣ್ಣಿನ ಒಂದು ರಫ್ ಚಿತ್ರ ಇಲ್ಲಿ ನೋಡಿ. ಮಯೋಪಿಯಾ ಇರುವವರಲ್ಲಿ ಏನಾಗ್ಬಿಡ್ತದಂದ್ರೆ ಈ ಕಣ್ಣು ಕುತ್ಕೊ ಉತ್ತರ ಹೇಳಿದ ತಕ್ಷಣ ಕುತ್ಕೊಂಡ್ಬಿಡ್ಬೇಕಾಯ್ತಾ? ಸುಮಾರು ಸಲ ಹೇಳಿದ್ದೆಲ್ಲ ಆಗಿ ನಿಂತಿರ್ಬಾರ್ದಂತ. ಮಯೋಪಿಯಾ ಇದ್ದಾಗ ಏನಾಗ್ತದಂದ್ರೆ ನಮ್ಮ ಕಣ್ಣುಗುಡ್ಡೆ ಇದೆ ಅಲ್ವಾ, ಕಣ್ಣುಗುಡ್ಡೆ ದೊಡ್ಡದಾಗ್ತದೆ. ಕಣ್ಣುಗುಡ್ಡೆ ಲಂಬಿಸುವುದು ಅಂತೇವೆ. ಕಣ್ಣುಗುಡ್ಡೆ ದೊಡ್ಡದಾದಾಗ ಅಂತಹ ವ್ಯಕ್ತಿ ಸಮೀಪದ ವಸ್ತುಗಳನ್ನು ನೋಡುವಾಗ ಅವನಿಗೆ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ. ದೂರದ ವಸ್ತುಗಳನ್ನು ನೋಡುವಾಗ ಹರ್ಷ ನಿನ್ ಮನಸ್ಸಲ್ಲಿದೆ ಪಾಠ ಕೇಳು. ಇಡೀ ದಿನ ರವಿ ಹತ್ರ ಮಾತಾಡ್ತಾರೆ. ಈಗ ನೋಡು, ಪಾಠ ಮುಗಿದ ಮೇಲೆ ಪ್ರಶ್ನೆ ಕೇಳ್ತೇನೆ, ಸರಿಯಾಗಿ ಕೇಳಿಸ್ಕೊ. ದೂರದ ವಸ್ತುಗಳನ್ನು ನೋಡುವಾಗ ಏನಾಗ್ತದಂದ್ರೆ ದೂರದ ವಸ್ತುವಿನಿಂದ ಹೊರಟ ಪ್ರತಿಬಿಂಬ ರೆಟಿನಾದ ಮುಂಭಾಗದಲ್ಲಿ ಬೀಳ್ತದೆ. ವ್ಯಕ್ತಿ ಮಯೋಪಿಯಾ ಇರುವ ವ್ಯಕ್ತಿ ದೂರದ ವಸ್ತುವನ್ನು ನೋಡುವಾಗ ಆ ವಸ್ತುವಿನ ಪ್ರತಿಬಿಂಬ ರೆಟಿನಾದ ಮುಂಭಾಗದಲ್ಲಿ ಮೂಡುತ್ತದೆ. ಆದ್ರಿಂದ ಆ ವ್ಯಕ್ತಿಗೆ ದೂರದ ವಸ್ತು ಅಸ್ಪಷ್ಟವಾಗಿ ಕಾಣ್ತದೆ. ಈಗ ರೆಟಿನಾದ ಮುಂಭಾಗದಲ್ಲಿ ಯಾಕೆ ಮೂಡ್ತದೆ ಅನ್ನೋದಕ್ಕೆ ಉತ್ತರ ಕೊಟ್ಟಿದ್ದೇನೆ. ಯಾಕಂದ್ರೆ ಕಣ್ಣುಗುಡ್ಡೆಯ ಗಾತ್ರ ಹಿಗ್ಗುವುದು, ದೊಡ್ಡದಾಗುವಂಥದ್ದು. ಇನ್ನೊಂದು ಏನಂದ್ರೆ ನಮ್ಮ ಕಣ್ಣಿಗೆ 2 ಬಿಂದುಗಳಿವೆ, ಸಮೀಪ ಬಿಂದು ಮತ್ತು ದೂರದ ಬಿಂದು ಅಂತ. ಸಮೀಪ ಬಿಂದು ಅಂದ್ರೆ ನಾವು ಪುಸ್ತಕ ಓದುವಾಗ ಹಿಡ್ಕೊಂಡು ಓದುವಂಥದ್ದು ಸಮೀಪ ಬಿಂದು, 25 ಸೆಂಟಿಮೀಟರ್. ದೂರದ ಬಿಂದು ಅಂದ್ರೆ ನಾವು ದೂರದ ಎಷ್ಟು ದೂರ, ಅನಂತದವರೆಗೆ ನೋಡ್ತೇವೆ. ಮಯೋಪಿಯಾ ಇರುವ ವ್ಯಕ್ತಿಗಳಲ್ಲಿ ದೂರದ ಬಿಂದು ಅನಂತ ಆಗಿರಲ್ಲ, ಅನಂತಕ್ಕಿಂತ ಸ್ವಲ್ಪ ಮುಂದಕ್ಕೆ ಬರ್ತಾರೆ, ದೂರದ ಬಿಂದುಗಿಂತ ಸ್ವಲ್ಪ ಮುಂದಕ್ಕೆ ಬಂದ್ಬಿಡ್ತಾರೆ. ಹಾಗಾಗಿ ಅಂತಹ ವ್ಯಕ್ತಿಗೆ ದೂರದ ವಸ್ತುಗಳು ಅಸ್ಪಷ್ಟವಾಗಿ ಕಾಣ್ತದೆ. ಮಯೋಪಿಯಾಕ್ಕೆ ಏನ್ ಕಾರಣ ಕೇಳ್ಬಿಟ್ರೆ, 1ನೇ ಕಾರಣ ಕಣ್ಣುಗುಡ್ಡೆ ಲಂಬಿಸುವುದು, 2ನೇ ಕಾರಣ ದೂರದ ಬಿಂದು ಅನಂತಕ್ಕಿಂತ ಕಡಿಮೆಯಾಗುವುದು. ಆವಾಗ ಏನಪ್ಪ ಪರಿಹಾರ ಮಾಡುವುದು? ಪರಿಹಾರ ಏನಂದ್ರೆ ಕಣ್ಣಿನ ವೈದ್ಯರ ಬಳಿ ಹೋದಾಗ ಅವ್ರು ನಮ್ಗೆ ಏನ್ ಕೊಡ್ತಾರೆ? ಕನ್ನಡಕ ಕೊಡ್ತಾರೆ. ಯಾವ ಕನ್ನಡಕ ಕೊಡ್ತಾರೆ ಅಂತ ಬೇಕಲ್ವಾ? ನಿಮ್ನ ಮಸೂರವಿರುವ ಕನ್ನಡಕ. ಈ ನಿಮ್ನ ಮಸೂರದ್ದು ವಿಶೇಷತೆ ಏನಂದ್ರೆ ಇದು ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುವ ಗುಣವನ್ನು ಹೊಂದಿದೆ. ಹಾಗಾಗಿ ವಸ್ತುವಿನ ಪ್ರತಿಬಿಂಬ ಸೀದಾ ಎಲ್ಲಿ ಬೀಳುವ ಹಾಗೆ ಮಾಡ್ತದೆ? ರೆಟಿನಾದ ಮೇಲೆಯೇ ಬೀಳುವ ಹಾಗೆ ಮಾಡ್ತದೆ. ಆಯ್ತಾ? ಇವತ್ತು ಸಾಕು ಮಯೋಪಿಯಾ. ನಾಳೆ ನಾವು ಮತ್ತೆ ಹೈಪರ್ ಮೆಟ್ರೋಪಿಯಾ, ಮಯೋಪಿಯಾ ಮಾಡಿದೆ ಓದಲಿಕ್ಕೆ. ನೀವು ನೋಡಿ, ಓದುವ ಅಭ್ಯಾಸ ಕಮ್ಮಿ ಆಗಿದೆ. ಮಾರ್ಚ್ 20ಕ್ಕೆ
ಪರೀಕ್ಷೆ ಇದೆ ಅಲ್ವಾ? ಈಗದಿಂದ ಸರಿ ತಯಾರಿ ಮಾಡ್ಬೇಕು ಮಕ್ಕಳು, ಗೊತ್ತಾಯ್ತಾ? ಸರಿ, ಈಗ ಹರ್ಷ ಹೇಳು, ಮಯೋಪಿ ಅಂದ್ರೆ ಏನು? ಮೇಲೆ ಬೀಳದೆ ಪಾಠ ಸರಿ ಕೇಳಿಸ್ಕೊಳ್ಳಿ. ರವಿ ಹೇಳು. ದೂರದಲ್ಲಿರುವ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತದೆ. ರೆಟಿನದ ಮೇಲೆ ಅದು ರೆಟಿನದ ಬ್ಯಾಕ್ ಸೈಡ್ ಒಂದೇ ಕಡೆ ಕಾನ್ಸಂಟ್ರೇಟ್ ಆಗಿರುವುದಿಲ್ಲ. ಸೊ ಅದು ನಮಗೆ ಕ್ಲಾರಿಟಿ ಇರೋದಿಲ್ಲ. ಸೊ ಅದಕ್ಕೆ ಮುನ್ನ ಪತ್ರವನ್ನು ಕನ್ನಡ ಯೂಸ್ ಮಾಡೋದು. ಸರಿ, ಪರಿಹಾರ ಸಹಿತ ಹೇಳಿಬಿಟ್ಟಾರೆ. ಸರಿ, ಅವ್ರಿಗೆ ಪ್ರಕಾರ ಮಾಡಿ. ಸರಿ, ನಾಳೆಗೆ ನಾನೇನು ಪಾಠ ಮಾಡಲಿಕ್ಕೆ ಬರಲಿಲ್ಲ. ನೀವೆಲ್ಲ ನಮ್ಮನ್ನು ತುಂಬ ಹೃದಯದಿಂದ ಸ್ವಾಗತಿಸಿದ್ರಿ. ತುಂಬ ಸಂತೋಷ. ನಮ್ಗೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ರೆಡಿ 1 2 3 ತಮ್ಮ ಮಾಡಿ